ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ಯಾವುದೋ ಕಾರಣಕ್ಕೆ ನಿಮ್ಮ ಮನಸ್ಸು ಅಶಾಂತವಾಗಿತ್ತ? ಯಾವುದೇ ಕಾರಣವಿಲ್ಲದೆ ಇಂದಿನ ದಿನವು ಯಾವುದೋ ಸಾಮಾನ್ಯ ದಿನದಂತೆ ಇಲ್ಲ ಎನಿಸುತ್ತಿದೆಯಾ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ಕೇಳಿ. ಏಕೆಂದರೆ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸಂಕೇತಗಳು ಕಾಣಿಸುತ್ತವೆ. ಅವುಗಳನ್ನು ನಾವು ಸಾಮಾನ್ಯ ಎಂದು ತಿಳಿದು ನಿರ್ಲಕ್ಷಿಸುತ್ತೇವೆ. ಆದರೆ ನಂತರ ಅದೇ ಸಂಕೇತಗಳು ನಮ್ಮ ಯೋಚಿಸುವ ವಿಧಾನವನ್ನೇ ಬದಲಾಯಿಸುತ್ತವೆ. ಮತ್ತು ಇಂದು ನಾವು ಅಂತಹ ಕೆಲವು ರಹಸ್ಯ ಸಂಕೇತಗಳ ಬಗ್ಗೆ ಮಾತನಾಡಲಿದ್ದೇವೆ. ಇವುಗಳ ಬಗ್ಗೆ ಅನೇಕ ಜನರು ತಮ್ಮ ನಂಬಿಕೆಯ ಆಧಾರದ ಮೇಲೆ ಬೇರೆ ಬೇರೆ ಅನುಭವಗಳನ್ನು ಹೇಳುತ್ತಾರೆ. ಆದರೆ ಒಂದು ವಿಷಯವನ್ನು ಗಮನದಲ್ಲಿಡಿ. ಈ ವಿಡಿಯೋದ ಸಮಯದಲ್ಲಿ ಈ ಸಂಕೇತಗಳಲ್ಲಿ ಯಾವುದಾದರೂ ಒಂದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಎಂದು ಅನಿಸಿದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ತಿಳಿದು ಮುಂದೆ ಹೋಗಬೇಡಿ. ಅನೇಕ ಬಾರಿ ಮನುಷ್ಯ ಅತಿ ದೊಡ್ಡ ತಪ್ಪು ಏನೆಂದರೆ ಅವನ ಈ ಸಮಯದ ನಿಧಾನದ ಧ್ವನಿಯನ್ನು ಕೇಳುವುದೇ ಇಲ್ಲ. ಮತ್ತು ಒಂದು ಚಿಕ್ಕ ವಿನಂತಿ, ನೀವು ಮಾತಾ ಕಾಳಿಯಲ್ಲಿ ನಂಬಿಕೆ ಇಟ್ಟಿದ್ದರೆ ಈಗಲೇ ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಜೈ ಮಾತಾ ಕಾಳಿ ಮತ್ತು ಜೈ ಬಜರಂಗ್ ಬಲಿ ಎಂದು ಖಂಡಿತ ಬರೆಯಿರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೂರಾರು ಜನರು ಒಟ್ಟಿಗೆ ಶ್ರದ್ಧೆಯಿಂದ ಹೆಸರು ಹೇಳಿದಾಗ ವಾತಾವರಣದಲ್ಲಿಯೂ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. ಈಗ ಆ ರಹಸ್ಯದ ಕಡೆಗೆ ಹೋಗೋಣ. ಅದರ ಬಗ್ಗೆ ತುಂಬ ಕಡಿಮೆ ಜನರು ಚರ್ಚಿಸುತ್ತಾರೆ. ಕಳೆದ ಕೆಲವು ದಿನಗಳಿಂದ ಪದೇ ಪದೇ ಒಂದೇ ವಿಷಯ ನಿಮ್ಮ ಮನಸ್ಸಿನಲ್ಲಿ ಮರಳಿ ಬರುತ್ತಿದೆ ಎಂದು ಎಂದಾದರೂ ಅನುಭವಿಸಿದ್ದೀರಾ? ಕೆಲವೊಮ್ಮೆ ಯಾವುದೋ ಹಳೆಯ ನೆನಪು, ಕೆಲವೊಮ್ಮೆ ಯಾವುದೋ ಅಪೂರ್ಣ ಕನಸು, ಕೆಲವೊಮ್ಮೆ ಯಾವುದೋ ಕಾರಣವಿಲ್ಲದೆ ಮನಸ್ಸು ಭಾರವಾಗುವುದು. ಅನೇಕ ಜನರು ಇದನ್ನು ಕೇವಲ ಸುಸ್ತು ಎಂದುಕೊಳ್ಳುತ್ತಾರೆ. ಆದರೆ ಕೆಲವರು ಇದನ್ನು ಆತ್ಮಚಿಂತನೆ ಸಮಯ ಎಂದು ಪರಿಗಣಿಸುತ್ತಾರೆ. ಸ್ವಲ್ಪ ಯೋಚಿಸಿ. ಕಳೆದ ಕೆಲವು ದಿನಗಳಲ್ಲಿ ನಿಮ್ಮ ನಿದ್ರೆ ಇದ್ದಕ್ಕಿದ್ದಂತೆ ತೆರೆದುಕೊಂಡಿದೆಯಾ? ಯಾವುದೋ ಒಬ್ಬರು ಒಳಗಿನಿಂದ ನಿಮ್ಮನ್ನು ಎಬ್ಬಿಸುತ್ತಿದ್ದಾರೆ ಎಂದು ಅನಿಸಿದೆಯಾ? ಯಾವುದೇ ಕಾರಣವಿಲ್ಲದೆ ಇನ್ನು ಮುಂದೆ ಜೀವನ ಮೊದಲಿನಂತೆ ಇರುವುದಿಲ್ಲ ಎಂದು ಎಂದಾದರೂ ಅನಿಸಿದೆಯಾ? ಹಾಗಿದ್ದರೆ ಗಾಬರಿಯಾಗಬೇಡಿ. ಇದರ ಅರ್ಥ ಯಾವುದೋ ಅನಾಹುತವಾಗಲಿ ಎಂದಲ್ಲ. ಅನೇಕ ಬಾರಿ ಇದು ನಮ್ಮೊಳಗೆ ಬದಲಾವಣೆಯ ಪ್ರಾರಂಭವೂ ಆಗಿರಬಹುದು. ಆದರೆ ನಿಜವಾದ ವಿಷಯ ಇನ್ನೂ ಬಾಕಿ ಇದೆ. ಏಕೆಂದರೆ ಪ್ರತಿ ಅಶಾಂತಿಗೆ ಕಾರಣ ಒಂದೇ ಆಗಿರುವುದಿಲ್ಲ. ಕೆಲವು ಅಶಾಂತಿಗಳು ನಮ್ಮನ್ನು ಹೆದರಿಸಲು ಅಲ್ಲ, ಬದಲಿಗೆ ಎಬ್ಬಿಸಲು ಬರುತ್ತವೆ. ವ್ಯತ್ಯಾಸ ಏನೆಂದರೆ ನಾವು ಆ ಸಂಕೇತವನ್ನು ಗುರುತಿಸುತ್ತೇವೆಯೋ ಇಲ್ಲವೋ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ನಿಮ್ಮ ಒಂದು ಚಿಕ್ಕ ಸಹಕಾರ ನಮಗೆ ಇಂತಹ ಆಧ್ಯಾತ್ಮಿಕ ಮತ್ತು ಪ್ರೇರಣಾದಾಯಕ ವಿಷಯಗಳನ್ನು ನಿಮ್ಮ ಮುಂದೆ ತರಲು ಪ್ರೇರಣೆ ಕೊಡುತ್ತದೆ. ಈಗ ಗಮನದಿಂದ ಕೇಳಿ. ಒಂದು ಪ್ರಾಚೀನ ನಂಬಿಕೆ ಇದೆ. ಮನುಷ್ಯ ನಿರಂತರವಾಗಿ ಹೋರಾಡಿ ಸುಸ್ತಾದಾಗ ಅವನೊಳಗೆ ಹೊಸ ಧೈರ್ಯ ಹುಟ್ಟಲು ಶುರು ಮಾಡುತ್ತದೆ. ಈ ಧೈರ್ಯ ಹೊರಗಿನಿಂದ ಬರುವುದಿಲ್ಲ, ಬದಲಿಗೆ ಒಳಗಿನ ಮೌನದಿಂದ ಹೊರಬರುತ್ತದೆ. ಶುರುವಿನಲ್ಲಿ ಇದು ತುಂಬಾ ನಿಧಾನವಾಗಿರುತ್ತದೆ, ಆದ್ದರಿಂದ ಹೆಚ್ಚಿನ ಜನರು ಇದನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಇದೇ ಆ ಸಮಯವಾಗಿದ್ದು ಮನುಷ್ಯ ಪದೇ ಪದೇ ಯೋಚಿಸುತ್ತಾನೆ, ಕೊನೆಗೆ ನನ್ನೊಂದಿಗೆ ಏಕೆ ಹೀಗೆ ಆಗುತ್ತಿದೆ? ನಾನು ಏನು ಮಾಡಿದೆ? ನಾನು ಪದೇ ಪದೇ ಪರೀಕ್ಷೆಗೆ ಒಳಗಾಗಬೇಕಾಗಿದೆ. ಬಹುಶಃ ನೀವು ಕೂಡ ಎಂದಾದರೂ ಹೀಗೆ ಯೋಚಿಸಿರಬಹುದಾ? ಆದರೆ ನಿಲ್ಲಿ. ಪ್ರತಿ ಪ್ರಶ್ನೆಗೆ ಉತ್ತರ ಅದೇ ಕ್ಷಣದಲ್ಲಿ ಸಿಗುವುದಿಲ್ಲ. ಕೆಲವು ಉತ್ತರಗಳು ಸಮಯವನ್ನು ತನ್ನೊಂದಿಗೆ ತರುತ್ತವೆ ಮತ್ತು ಅನೇಕ ಬಾರಿ ಉತ್ತರ ಮುಂದೆ ಇದ್ದಾಗ ಮನುಷ್ಯನಿಗೆ ಅರಿವಾಗುತ್ತದೆ. ಈ ವಿಷಯ ಮೊದಲೇ ಗೊತ್ತಾಗಿದ್ದರೆ ಬಹುಶಃ ಅವನು ಅಷ್ಟು ಬಲಶಾಲಿ ಎಂದಿಗೂ ಆಗುತ್ತಿರಲಿಲ್ಲ. ಇಲ್ಲಿಂದಲೇ ಕಥೆ ಒಂದು ಹೊಸ ತಿರುವು ಪಡೆಯುತ್ತದೆ. ಏಕೆಂದರೆ ಕೆಲವರು ಈ ಸಮಯದಲ್ಲಿ ಕೇವಲ ಪರಿಸ್ಥಿತಿಗಳನ್ನು ನೋಡುತ್ತಾರೆ, ಆದರೆ ಕೆಲವರು ಆ ಪರಿಸ್ಥಿತಿಗಳ ಹಿಂದೆ ಅಡಗಿರುವ ಅವಕಾಶವನ್ನು ನೋಡುತ್ತಾರೆ. ಯೋಚಿಸಿ. ಯಾವುದೋ ಕತ್ತಲು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ದೂರ ಒಂದು ಚಿಕ್ಕ ದೀಪ ಉರಿದರೆ ಇಡೀ ಕತ್ತಲೆ ತಕ್ಷಣ ಮುಗಿದು ಹೋಗುತ್ತದೆಯಾ? ಇಲ್ಲ, ಆದರೆ ದಿಕ್ಕು ಕಾಣಲು ಶುರು ಮಾಡುತ್ತದೆ. ಜೀವನದಲ್ಲಿಯೂ ಅನೇಕ ಬದಲಾವಣೆಗಳು ಹೀಗೆಯೇ ಶುರುವಾಗುತ್ತವೆ. ಮೊದಲು ಕೇವಲ ಒಂದು ಚಿಕ್ಕ ಭರವಸೆ ಕಾಣಿಸುತ್ತದೆ, ನಂತರ ನಿಧಾನವಾಗಿ ಅದೇ ಭರವಸೆ ಆತ್ಮವಿಶ್ವಾಸವಾಗಿ ಬದಲಾಗುತ್ತದೆ. ಈಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ಯಾವುದೇ ಕಾರಣವಿಲ್ಲದೆ ಯಾವುದೋ ಹಳೆಯ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಅನಿಸಿತಾ? ಅಥವಾ ಯಾವುದೋ ಮಂತ್ರ, ಯಾವುದೋ ಆರತಿ, ಯಾವುದೋ ಭಜನೆಯನ್ನು ಕೇಳಿ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತವಾಯಿತಾ? ಅನೇಕ ಜನರೊಂದಿಗೆ ಹೀಗೆ ಆಗುತ್ತದೆ. ಇದಕ್ಕೆ ಕಾರಣ ಮಾನಸಿಕವಾಗಿರಬಹುದು
ಅಥವಾ ಆಧ್ಯಾತ್ಮಿಕವಾಗಿರಬಹುದು. ಆದರೆ ಅಂತಹ ಕ್ಷಣಗಳು ಸಾಮಾನ್ಯವಾಗಿ ನಮ್ಮನ್ನು ನಮ್ಮೊಳಗೆ ನೋಡಿಕೊಳ್ಳುವ ಅವಕಾಶ ಕೊಡುತ್ತದೆ. ಆದರೆ ಈಗ ನಾನು ಹೇಳಲಿರುವ ಮಾತನ್ನು ಗಮನದಿಂದ ಕೇಳಿ. ಅನೇಕ ಬಾರಿ ಹೀಗೆ ಆಗುತ್ತದೆ. ಮನುಷ್ಯ ತನ್ನ ಜೀವನದ ಅತಿ ದೊಡ್ಡ ತಪ್ಪನ್ನು ಪದೇ ಪದೇ ಪುನರಾವರ್ತಿಸುತ್ತಾನೆ. ತಪ್ಪು ಎಂದರೆ ಅವನು ಯಾವುದೋ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದು ಅಲ್ಲ. ತಪ್ಪು ಏನೆಂದರೆ ಅವನು ಪ್ರತಿ ಬಾರಿಯೂ ತನ್ನ ಮನಸ್ಸಿನ ಧ್ವನಿಯನ್ನು ಅಡಗಿಸುತ್ತಾನೆ ಮತ್ತು ಮನಸ್ಸಿನ ಧ್ವನಿ ದೀರ್ಘಕಾಲ ಅಡಗಿರುತ್ತಿದ್ದರೆ ಅಶಾಂತಿ ಹೆಚ್ಚಲು ಶುರು ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಬೇಕು ಎಂದು ನಿಮಗೂ ಅನಿಸುತ್ತಿದ್ದರೆ ಇಂದು ಕೇವಲ ಒಂದು ನಿರ್ಧಾರ ತೆಗೆದುಕೊಳ್ಳಿ. ಆತುರ ಮಾಡಬೇಡಿ. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿರಾಶೆಯನ್ನು ನಿಮ್ಮ ಗುರುತಾಗಿ ಮಾಡಿಕೊಳ್ಳಬೇಡಿ. ಆದರೆ ಕತೆ ಇಲ್ಲಿಗೆ ಮುಗಿದಿದೆ ಎಂದು ಈಗ ಯೋಚಿಸಬೇಡಿ. ಏಕೆಂದರೆ ಮುಂದಿನ ಕೆಲವು ಕ್ಷಣಗಳಲ್ಲಿ ನಾವು ಆ ಸಂಕೇತದ ಬಗ್ಗೆ ಮಾತನಾಡುತ್ತೇವೆ. ಅದರ ಬಗ್ಗೆ ಹೇಳಲಾಗುತ್ತದೆ. ತುಂಬಾ ಕಡಿಮೆ ಜನರು ಅದನ್ನು ಗುರುತಿಸಬಲ್ಲರು ಎಂಬುದಾಗಿದೆ. ಇದೇ ಸಂಕೇತ ಅನೇಕ ಜನರನ್ನು ತಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ಪ್ರೇರೇಪಿಸುತ್ತದೆ. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ಒಂದು ಸಾರಿ ಮತ್ತೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮೊದಲ ಬಾರಿ ಬಂದಿದ್ದರೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಶ್ರದ್ಧೆಯಿಂದ ಒಂದು ಸಾರಿ ಜೈ ಬಜರಂಗಬಲಿ ಎಂದು ಖಂಡಿತ ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಈ ನಂಬಿಕೆ ಮತ್ತು ಸಕಾರಾತ್ಮಕ ಭಾವನೆಯೇ ಈ ಕುಟುಂಬದ ಅತಿ ದೊಡ್ಡ ಶಕ್ತಿ. ಈಗ ಸ್ವಲ್ಪ ಕಲ್ಪನೆ ಮಾಡಿ. ಸಂಜೆಯ ಸಮಯ ಇದೆ. ಸೂರ್ಯ ನಿಧಾನವಾಗಿ ಅಸ್ತವಾಗುತ್ತಿದೆ. ದಿನದ ಗದ್ದಲ ಕಡಿಮೆ ಆಗುತ್ತಿದೆ. ಗಾಳಿ ಮೊದಲಿಗಿಂತ ಶಾಂತವಾಗಿದೆ ಮತ್ತು ಸರಿಯಾಗಿ ಈ ಸಮಯದಲ್ಲಿ ಮನುಷ್ಯನ ಮನಸ್ಸು ಅತಿ ಹೆಚ್ಚು ತನ್ನೊಂದಿಗೆ ಮಾತನಾಡುತ್ತದೆ. ಅನೇಕ ಜನರು ಇಡೀ ದಿನ ಬಲಶಾಲಿಯಾಗಿ ಇರುತ್ತಾರೆ. ಆದರೆ ಸಂಜೆ ಆಗುತ್ತಿದ್ದಂತೆ ಅವರ ಕಣ್ಣುಗಳು ಇಡೀ ದಿನ ಮರೆಯಲು ಪ್ರಯತ್ನಿಸಿದ ವಿಷಯಗಳನ್ನು ನೆನಪು ಮಾಡಲು ಶುರು ಮಾಡುತ್ತವೆ. ಇದೇ ಒಂದು ತಿರುವು. ಇದನ್ನು ಅನೇಕ ಜನರು ಸಾಮಾನ್ಯ ಎಂದು ತಿಳಿದು ಬಿಡುತ್ತಾರೆ. ಆದರೆ ಅದು ನಿಜವಾಗಿಯೂ ಸಾಮಾನ್ಯವೇ ಅಥವಾ ಅದೇ ಕ್ಷಣ ನಮ್ಮೊಳಗೆ ಅಡಗಿರುವ ಶಕ್ತಿಯೊಂದಿಗೆ ಪರಿಚಯ ಮಾಡುವ ಪ್ರಾರಂಭ ಮಾಡುತ್ತದೆಯಾ? ಗಮನದಿಂದ ಕೇಳುತ್ತೀರಿ. ಏಕೆಂದರೆ ಮುಂದಿನ ಮಾತು ಹಿಂದಿನ ಪ್ರತಿಯೊಂದು ಪದಕ್ಕೂ ಹೊಸ ಅರ್ಥ ಕೊಡಬಹುದು. ಹೌದು ಸ್ನೇಹಿತರೆ, ಅನೇಕ ಬಾರಿ ಮನುಷ್ಯ ಇಡೀ ಪ್ರಪಂಚದ ಧ್ವನಿಯನ್ನು ಕೇಳುತ್ತಾನೆ. ಆದರೆ ತನ್ನೊಳಗೆ ಎದ್ದಿರುವ ಅತಿ ಮುಖ್ಯವಾದ ಧ್ವನಿಯನ್ನು ನಿರ್ಲಕ್ಷಿಸುತ್ತಾನೆ ಮತ್ತು ಇದೇ ಜಾಗದಿಂದ ಜೀವನದ ದಿಕ್ಕು ಬದಲಾಗಲು ಶುರು ಮಾಡುತ್ತದೆ. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ಇದಕ್ಕೂ ಒಂದು ಕಾರಣ ಇರಬಹುದು. ಬಹುಶಃ ನಿಮ್ಮ ಮನಸ್ಸಿನಲ್ಲಿಯೂ ಯಾವುದೋ ಅಂತಹ ಪ್ರಶ್ನೆ ಇದೆ. ಅದಕ್ಕೆ ನಿಮಗೆ ತುಂಬಾ ದಿನಗಳಿಂದ ಉತ್ತರ ಸಿಕ್ಕಿಲ್ಲ. ಆತುರ ಮಾಡಬೇಡಿ. ಏಕೆಂದರೆ ಈಗ ಮುಂದೆ ಬರಲಿರುವ ಮಾತು ಹಿಂದಿನ ಆಲೋಚನೆಗೆ ಒಂದು ಹೊಸ ದಿಕ್ಕನ್ನು ನೀಡಬಹುದು. ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಕಳೆದ ಕೆಲವು ಸಮಯದಲ್ಲಿ ಹೀಗಾಯಿತೆ. ಯಾವುದೋ ಹಳೆಯ ವ್ಯಕ್ತಿಯ ನೆನಪು ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದೆ ಬರಲು ಶುರು ಮಾಡಿತೆ. ಅಥವಾ ನೀವು ಬಹಳ ಹಿಂದೆಯೇ ಮರೆತು ಬಿಟ್ಟಿದ್ದ ಯಾವುದೋ ಘಟನೆ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಸುಳಿಯಲು ಶುರುವಾಯಿತೆ. ಅನೇಕ ಜನರು ಇಂತಹ ಅನುಭವಗಳನ್ನು ಕೇವಲ ಕಾಕತಾಳೀಯ ಎಂದುಕೊಳ್ಳುತ್ತಾರೆ. ಆದರೆ ಮನಃಶಾಸ್ತ್ರವು ಹೇಳುತ್ತದೆ, ಅನೇಕ ಬಾರಿ ನಮ್ಮ ಮನಸ್ಸು ನಾವು ಅರ್ಥ ಮಾಡಿಕೊಳ್ಳಲಾಗದ ವಿಷಯಗಳನ್ನು ಮತ್ತೆ ನಮ್ಮ ಮುಂದೆ ತರುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಏಕೆಂದರೆ ಅತಿ ದೊಡ್ಡ ಬದಲಾವಣೆ ಹೊರಗಿನ ಜಗತ್ತಿನಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಯೋಚಿಸುವ ರೀತಿಯಿಂದ ಶುರುವಾಗುತ್ತದೆ. ಮನುಷ್ಯನು ಯಾವ ದಿನ ಇದು ಅರ್ಥ ಮಾಡಿಕೊಳ್ಳುತ್ತಾನೋ ಪ್ರತಿಯೊಂದು ಕಷ್ಟವೂ ಅವನನ್ನು ತಡೆಯಲು ಮಾತ್ರವಲ್ಲ, ಬದಲಾಗಿ ಏನನ್ನಾದರೂ ಕಲಿಸಲು ಬಂದಿದೆ ಎಂದು, ಆ ದಿನದಿಂದಲೇ ಅವನ ಭಯ ಕಡಿಮೆಯಾಗಲು ಶುರು ಮಾಡುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ವಿಡಿಯೋವನ್ನು ಒಮ್ಮೆ ಲೈಕ್ ಮಾಡಲು ಮರೆಯಬೇಡಿ. ಮತ್ತು ಹೀಗೆಯೇ ಪ್ರೇರಣಾದಾಯಕ ಮತ್ತು ಆಧ್ಯಾತ್ಮಿಕ ವಿಷಯಗಳು ನಿರಂತರವಾಗಿ ನಿಮಗೆ ತಲುಪಬೇಕೆಂದು ಬಯಸಿದರೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ಶ್ರದ್ಧೆಯಿಂದ ಒಮ್ಮೆ ಜೈ ಬಜರಂಗಬಲಿ ಮತ್ತು ಜೈ ಮಾತಾ ಕಾಳಿ ಎಂದು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಈಗ ಗಮನದಿಂದ ಕೇಳಿ. ಅನೇಕ ಜನರು ದಿನವಿಡೀ ತಮ್ಮ ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ದಾರೆ ಎಂದರೆ ತಮ್ಮ ಒಳಗಿನ ಆಯಾಸದ ಅರಿವೇ ಇರುವುದಿಲ್ಲ. ಆದರೆ ಸಂಜೆ ಆಗುತ್ತಿದ್ದಂತೆ ಮನಸ್ಸು ನಾವು ಇಡೀ ದಿನ ತಳ್ಳಿ ಹಾಕಿದ್ದ ಪ್ರಶ್ನೆಗಳನ್ನು ನಿಧಾನವಾಗಿ ಮುಂದೆ ತರಲು ಶುರು ಮಾಡುತ್ತದೆ. ಮನುಷ್ಯನು ತನ್ನ ಜೀವನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನೋಡಬಹುದಾದ ಸಮಯವೇ ಇದೆ. ಇಲ್ಲಿಯೇ ಒಂದು ತಿರುವು ಬರುತ್ತದೆ. ಅದನ್ನು ಹೆಚ್ಚಿನ ಜನರು ಗುರುತಿಸಲು ಸಾಧ್ಯವಿಲ್ಲ. ನಿಮ್ಮ ಮುಂದೆ ಎರಡು ದಾರಿಗಳಿವೆ ಎಂದು ಊಹಿಸಿ. ಮೊದಲ ದಾರಿ ನೀವು ವರ್ಷಗಳಿಂದ ನಡೆಯುತ್ತಿರುವ ದಾರಿ. ಎರಡನೇ ದಾರಿ ಹೊಸದು, ಸ್ವಲ್ಪ ಅಪರಿಚಿತವಾಗಿದೆ. ಆದರೆ ಅದರಲ್ಲಿ ಕಲಿಯುವ
ಮತ್ತು ಮುಂದೆ ಹೋಗುವ ಸಾಧ್ಯತೆ ಇದೆ. ಅನೇಕ ಬಾರಿ ಅತಿ ದೊಡ್ಡ ನಿರ್ಧಾರ ಎಂದರೆ ನಾವು ನಮ್ಮ ಹಳೆಯ ಭಯವನ್ನು ಬಿಟ್ಟು ಬಿಡಬೇಕಾಗಿದ್ದು, ಆದರೆ ಅಸಲಿ ವಿಷಯ ಇನ್ನೂ ಬಾಕಿ ಇದೆ. ಏಕೆಂದರೆ ಈಗ ನಾವು ಅನೇಕ ಜನರು ಕಾಯುತ್ತಿರುವ ವಿಷಯದ ಕಡೆಗೆ ಮುಂದೆ ಹೋಗುತ್ತಿದ್ದೇವೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮಗೆ ಹೀಗೆ ಅನಿಸುತ್ತಿದ್ದರೆ ಶ್ರಮವು ತುಂಬ ಆಗುತ್ತಿದೆ, ಆದರೆ ಫಲಿತಾಂಶ ನಿರೀಕ್ಷೆಯಂತೆ ಸಿಗುತ್ತಿಲ್ಲ. ಹಾಗಾದರೆ ನಿರಾಶರಾಗುವ ಬದಲು ಒಮ್ಮೆ ನಿಮ್ಮ ದಿಕ್ಕಿನ ಬಗ್ಗೆಯೂ ಯೋಚಿಸಿ. ಅನೇಕ ಬಾರಿ ಸಮಸ್ಯೆ ಶ್ರಮದ್ದಲ್ಲ, ಬದಲಾಗಿ ವಿಧಾನದ್ದು ಆಗಿರುತ್ತದೆ. ಒಂದು ಚಿಕ್ಕ ಬದಲಾವಣೆಯು ದೀರ್ಘಾವಧಿಯಲ್ಲಿ ದೊಡ್ಡ ವ್ಯತ್ಯಾಸ ತರಬಹುದು. ಇದೇ ಮಾತು ಇಂದು ನಿಮಗೆ ಅತ್ಯಂತ ಮುಖ್ಯವಾಗಬಹುದು. ಈಗ ಹಣದ ಬಗ್ಗೆಯೂ ಕೇಳಿ. ಹಣ ಕೇವಲ ಗಳಿಸುವುದರಿಂದ ಉಳಿಯುವುದಿಲ್ಲ, ಬದಲಾಗಿ ಸರಿಯಾದ ನಿರ್ಧಾರಗಳು ಮತ್ತು ತಾಳ್ಮೆಯಿಂದಲೂ ಹೆಚ್ಚಾಗುತ್ತದೆ. ನೀವು ಯೋಚಿಸದೆ ಪ್ರತಿ ಅವಕಾಶದ ಹಿಂದೆ ಓಡಿದರೆ ಆಯಾಸ ಹೆಚ್ಚಾಗಬಹುದು, ಆದರೆ ನೀವು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದರೆ ನಿಧಾನವಾಗಿ ಸ್ಥಿರತೆ ಬರಲು ಶುರು ಮಾಡುತ್ತದೆ. ಈ ಸಮಯವು ಆತುರಕ್ಕಿಂತ ಸ್ವಯಂಮದ್ದು ಆಗಿರಬಹುದು. ಈಗ ಒಂದು ಮಾತು, ಜೀವನವು ಅನೇಕ ಬಾರಿ ಯಾವುದೋ ದೊಡ್ಡ ಸಂಕೇತಗಳನ್ನು, ಯಾವುದೋ ಪವಾಡದ ರೂಪದಲ್ಲಿ ಅಲ್ಲ, ಬದಲಾಗಿ ಯಾವುದೋ ಸಾಮಾನ್ಯ ಮಾತುಕತೆ, ಯಾವುದೋ ಹಳೆಯ ಸ್ನೇಹಿತ, ಯಾವುದೋ ಕುಟುಂಬದ ಸದಸ್ಯ ಅಥವಾ ಯಾವುದೋ ಚಿಕ್ಕ ಅನುಭವದ ಮೂಲಕ ನೀಡುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಜನರ ಮಾತನ್ನು ಗಮನದಿಂದ ಕೇಳಿ. ಅವರಲ್ಲಿ ಒಂದೇ ಒಂದು ಮಾತು ನಿಮ್ಮನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯಬಹುದು. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ, ವಿಶ್ವಾಸ. ಇದರಿಂದ ನೀವು ಈ ಪ್ರಯಾಣದ ಭಾಗವಾಗಿದ್ದೀರಿ ಎಂದು ನಮಗೂ ಗೊತ್ತಾಗುತ್ತದೆ. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಒಂದು ಚಿಕ್ಕ ಮಾತು. ಅನೇಕ ಬಾರಿ ಸಂಬಂಧಗಳಲ್ಲಿ ಅತಿ ದೊಡ್ಡ ದೂರ ಪದಗಳಿಂದಲ್ಲ, ಬದಲಾಗಿ ತಪ್ಪು ತಿಳುವಳಿಕೆಗಳಿಂದ ಬರುತ್ತದೆ. ಯಾರೊಂದಿಗಾದರೂ ಬಹಳ ಸಮಯದಿಂದ ಮನಸ್ತಾಪವಿದ್ದರೆ ಶಾಂತ ಮನಸ್ಸಿನಿಂದ ಮಾತಾಡುವ ಸರಿಯಾದ ಅವಕಾಶ ಹುಡುಕಿ. ಪ್ರತಿ ಸಂಬಂಧವು ಮೊದಲಿನಂತೆ ಆಗಬೇಕೆಂದೇನಿಲ್ಲ, ಆದರೆ ಮನಸ್ಸಿನ ಭಾರ ಕಡಿಮೆಯಾಗುವುದು ಕೂಡ ದೊಡ್ಡ ಸಾಧನೆಯೇ. ಆದರೆ ಕಥೆಯ ಅತ್ಯಂತ ರೋಚಕ ಭಾಗ ಇನ್ನೂ ಬಾಕಿ ಇದೆ. ಇಂದು ರಾತ್ರಿ ಅಥವಾ ಯಾವುದೋ ಶಾಂತ ಸಂಜೆ ನಿಮಗೆ ಒಬ್ಬರೇ ಇರಲು ಸ್ವಲ್ಪ ಸಮಯ ಸಿಕ್ಕರೆ, ಯಾವುದೇ ಆತುರವಿಲ್ಲದೆ ಇಡೀ ದಿನದ ಬಗ್ಗೆ ಯೋಚಿಸಿ. ನಿಮ್ಮನ್ನು ನೀವು ಕೇವಲ ಒಂದು ಪ್ರಶ್ನೆ ಕೇಳಿ, ನಾನು ನಿಜವಾಗಿಯೂ ಯಾವ ದಿಕ್ಕಿಗೆ ಹೋಗಲು ಬಯಸುತ್ತೇನೆ? ಅನೇಕ ಬಾರಿ ಈ ಒಂದೇ ಪ್ರಶ್ನೆಯ ಉತ್ತರ ಮುಂದಿನ ದಾರಿಯನ್ನು ಸ್ಪಷ್ಟಗೊಳಿಸುತ್ತದೆ. ಮತ್ತು ನೆನಪಿಡಿ, ಅತಿ ದೊಡ್ಡ ಬದಲಾವಣೆ ಯಾವಾಗಲೂ ಒಂದು ಚಿಕ್ಕ ನಿರ್ಧಾರದಿಂದ ಶುರುವಾಗುತ್ತದೆ. ಆದ್ದರಿಂದ ಈಗ ಯಾವುದೇ ತೀರ್ಮಾನಕ್ಕೆ ಬರಬೇಡಿ, ಏಕೆಂದರೆ ಮುಂದಿನ ಮಾತು ಈ ಇಡೀ ರಹಸ್ಯವನ್ನು ಸಂಪೂರ್ಣ ಬೆರೆಯುವ ದೃಷ್ಟಿಯಿಂದ ನೋಡುವಂತೆ ಮಾಡಬಹುದು. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಕೇಳಿದ್ದು ಕೇವಲ ಹೊರಗಿನ ಘಟನೆಗಳ ಮಾತು. ಅಸಲಿ ಪ್ರಯಾಣ ಈಗ ಶುರುವಾಗುತ್ತದೆ. ಏಕೆಂದರೆ ಅನೇಕ ಬಾರಿ ಜೀವನವು ಉತ್ತರ ಕೊಡುವ ಮೊದಲು ನಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಮತ್ತು ಹೆಚ್ಚಿನ ಜನರು ಸೋಲೊಪ್ಪಿಕೊಳ್ಳುವ ಕ್ಷಣವೂ ಇದೆ. ಆದರೆ ಕೆಲವರು ತಾಳ್ಮೆಯಿಂದ ಮುಂದೆ ಹೋಗುತ್ತಾರೆ. ಸ್ವಲ್ಪ ಕಳೆದ ಕೆಲವು ದಿನಗಳನ್ನು ನೆನಪು ಮಾಡಿಕೊಳ್ಳಿ. ಯಾವುದೋ ಕೆಲಸ ಕೊನೆಯ ಕ್ಷಣದಲ್ಲಿ ಪದೇ ಪದೇ ನಿಂತು ಹೋಯಿತಾ? ಯಾವುದೋ ಯೋಚನೆ ಪೂರ್ಣಗೊಳ್ಳುವ ಮೊದಲು ಬದಲಾಯಿತೇ? ಮೊದಲ ನೋಟಕ್ಕೆ ಇದು ಕೇವಲ ಕಾಕತಾಳೀಯ ಎನಿಸಬಹುದು, ಆದರೆ ಅನೇಕ ಬಾರಿ ಇಂತಹ ಸಂದರ್ಭಗಳು ನಮಗೆ ನಿಂತು ಯೋಚಿಸುವ ಅವಕಾಶವನ್ನು ನೀಡುತ್ತವೆ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಭವಿಷ್ಯದಲ್ಲಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ನಿಲ್ಲುವುದು ಯಾವಾಗಲೂ ಸೋಲಾಗುವುದಿಲ್ಲ, ಆದರೆ ನಿಲ್ಲಿ. ಈಗ ಎಲ್ಲವೂ ಅರ್ಥವಾಯಿತು ಎಂದು ನಿಮಗೆ ಅನಿಸುತ್ತಿದ್ದರೆ, ಬಹುಶಃ ಇನ್ನೂ ಅತ್ಯಂತ ಮುಖ್ಯವಾದ ಮಾತು ಬಾಕಿ ಇದೆ. ಏಕೆಂದರೆ ಮನುಷ್ಯನ ಅತಿ ದೊಡ್ಡ ಶತ್ರು ಯಾವಾಗಲೂ ಹೊರಗಿರುವುದಿಲ್ಲ. ಅನೇಕ ಬಾರಿ ಭಯ, ಅನುಮಾನ ಮತ್ತು ನಕಾರಾತ್ಮಕ ಚಿಂತನೆಯೇ ನಮ್ಮ ಅತಿ ದೊಡ್ಡ ಅಡಚಣೆಯಾಗುತ್ತದೆ. ನೀವು ನಿಮ್ಮ ಮನಸ್ಸಿಗೆ ನಾನು ಪರಿಸ್ಥಿತಿಗಿಂತ ದೊಡ್ಡವನು ಎಂದು ಹೇಳುವ ದಿನ, ಅದೇ ದಿನ ಒಳಗೆ ಹೊಸ ಶಕ್ತಿಯನ್ನು ಅನುಭವಿಸಲು ಶುರು ಮಾಡುತ್ತೀರಿ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ವಿಡಿಯೋವನ್ನು ಒಮ್ಮೆ ಲೈಕ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಶ್ರದ್ಧೆಯಿಂದ ಕಮೆಂಟ್ನಲ್ಲಿ ಒಮ್ಮೆ ಜೈ ಬಜರಂಗ್ ಬಲಿ ಮತ್ತು ಜೈ ಮಾತಾ ಕಾಳಿ ಎಂದು ಖಂಡಿತ ಬರೆಯಿರಿ, ಮರೆಯಬೇಡಿ. ಸಕಾರಾತ್ಮಕ ಪದಗಳು ಅನೇಕ ಜನರಿಗೆ ಪ್ರೇರಣೆಯಾಗುತ್ತವೆ. ಈಗ ಗಮನದಿಂದ ಕೇಳಿ. ಸಂಜೆಯ ಸಮಯವು ದಿನ ಮುಗಿದ ಸಂಕೇತವಲ್ಲ. ಅನೇಕ ಜನರಿಗೆ ಇದೇ ಸಮಯ ಆತ್ಮಚಿಂತನೆಯ ಸಮಯವಾಗಿರುತ್ತದೆ. ದಿನವಿಡೀ ಶಬ್ದ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ತನ್ನ ನಿಜವಾದ ಧ್ವನಿಯನ್ನು ಕೇಳಲು ಶುರು ಮಾಡುತ್ತದೆ. ಮುಂದಿನ ದಿನಗಳಲ್ಲಿ ಯಾವುದಾದರೂ ಸಂಜೆ ನಿಮಗೆ ಒಬ್ಬರೇ ಕುಳಿತುಕೊಳ್ಳುವ ಅವಕಾಶ ಸಿಕ್ಕರೆ, ಯಾವುದೇ ಭಯವಿಲ್ಲದೆ ನಿಮ್ಮ ಮನಸ್ಸಿನ ಮಾತು ಕೇಳಿ. ಬಹುಶಃ ನಿಮಗೆ ಬಹಳ
ಸಮಯದಿಂದ ಹುಡುಕುತ್ತಿದ್ದ ಆಲೋಚನೆಯೇ ಸಿಗಬಹುದು. ಆದರೆ ಇನ್ನೂ ಒಂದು ರಹಸ್ಯ ಬಾಕಿ ಇದೆ. ಅನೇಕ ಜನರು ಕೇವಲ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾರೆ, ಆದರೆ ಕೆಲವರು ಅವಕಾಶ ಬರುವ ಮೊದಲೇ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಾರೆ. ವ್ಯತ್ಯಾಸ ಏನೆಂದರೆ, ಸರಿಯಾದ ಸಮಯ ಬಂದಾಗ ಸಿದ್ಧರಾಗಿರುವ ವ್ಯಕ್ತಿ ಅದನ್ನು ಗುರುತಿಸುತ್ತಾನೆ ಮತ್ತು ಉಳಿದ ದಿಕ್ಕಿನ ಕಡೆಗೆ ಯೋಚಿಸಿ. ನೀವು ಯಾವುದಾದರೂ ಹೊಸ ಕೆಲಸದ ಯೋಚನೆ ಮಾಡುತ್ತಿದ್ದರೆ ಮೊದಲು ಪೂರ್ಣ ಮಾಹಿತಿ ಸಂಗ್ರಹಿಸಿ. ಹಿಂದಿನ ಯಾವುದೇ ತಪ್ಪು ನಿಮಗೆ ಪದೇ ಪದೇ ನೆನಪಾದರೆ ಅದನ್ನು ಹೊರೆಯನ್ನಾಗಿ ಮಾಡಿಕೊಳ್ಳಬೇಡಿ. ಅದೇ ಅನುಭವ ಮುಂದೆ ಹೋಗಿ ನಿಮ್ಮ ಅತಿ ದೊಡ್ಡ ಪಾಠವಾಗಬಹುದು. ತಾಳ್ಮೆ ಮತ್ತು ನಿರಂತರ ಪ್ರಯತ್ನಗಳು ಸಾಮಾನ್ಯವಾಗಿ ಆತುರಕ್ಕಿಂತ ಹೆಚ್ಚು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತವೆ. ಮತ್ತು ಹಣದ ವಿಷಯದಲ್ಲಿ ಒಂದು ಮಾತು ಯಾವಾಗಲೂ ನೆನಪಿಡಿ: ಸ್ಥಿರತೆ ಕೇವಲ ಹೆಚ್ಚು ಗಳಿಸುವುದರಿಂದ ಬರುವುದಿಲ್ಲ, ಬದಲಿಗೆ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದರಿಂದಲೂ ಬರುತ್ತದೆ. ಯಾವುದಾದರೂ ಹೊಸ ಅವಕಾಶ ಸಿಕ್ಕರೆ ಉತ್ಸಾಹದ ಜೊತೆಗೆ ವಿವೇಕವನ್ನು ಇಟ್ಟುಕೊಳ್ಳಿ. ಚಿಕ್ಕ ಚಿಕ್ಕ ಸರಿಯಾದ ಹೆಜ್ಜೆಗಳು ಸಮಯದೊಂದಿಗೆ ದೊಡ್ಡ ಬದಲಾವಣೆಯನ್ನು ತರಬಹುದು. ಈಗ ಸಂಬಂಧಗಳ ಮಾತು. ಯಾರಾದರೂ ನಿಮ್ಮಿಂದ ದೂರವಾಗಿದ್ದರೆ ಪ್ರತಿ ದೂರಕ್ಕೂ ಕಾರಣ ದುರ್ಬುದ್ಧಿಯೇ ಇರುವುದಿಲ್ಲ. ಕೆಲವೊಮ್ಮೆ ಸನ್ನಿವೇಶಗಳು ಜನರನ್ನು ಬದಲಾಯಿಸುತ್ತವೆ. ಮಾತುಕತೆ ಸಾಧ್ಯವಿರುವಲ್ಲಿ ಗೌರವ ಮತ್ತು ತಾಳ್ಮೆಯಿಂದ ಮಾತಾಡಿ. ಪ್ರತಿ ಸಂಬಂಧದ ಫಲಿತಾಂಶ ನಿಮ್ಮ ಕೈಯಲ್ಲಿರುವುದಿಲ್ಲ, ಆದರೆ ನಿಮ್ಮ ನಡವಳಿಕೆ ಯಾವಾಗಲೂ ನಿಮ್ಮ ಕೈಯಲ್ಲಿರುತ್ತದೆ. ಕತೆ ಈಗಾಗಲೇ ಮುಗಿದಿದೆ ಎಂದು ನಿಮಗೆ ಇನ್ನೂ ಅನಿಸುತ್ತಿದ್ದರೆ ಇಲ್ಲ, ಏಕೆಂದರೆ ಈಗ ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ತಡವಾಗಿ ಅರ್ಥ ಮಾಡಿಕೊಳ್ಳುವ ಮಾತು ಮುಂದೆ ಬರಲಿದೆ. ರಾತ್ರಿ ಆಳವಾಗುವ ಮೊದಲಿನ ಸಮಯ ಅನೇಕ ಜನರಿಗೆ ಅತ್ಯಂತ ಶಾಂತವಾಗಿರುತ್ತದೆ. ಅದೇ ಶಾಂತಿಯಲ್ಲಿ ಕೆಲವೊಮ್ಮೆ ಮನಸ್ಸು ನಾವು ಬಹಳ ಸಮಯದಿಂದ ಮುಂದೂಡುತ್ತಿರುವ ಒಂದು ನಿರ್ಧಾರ ತೆಗೆದುಕೊಳ್ಳುವ ಪ್ರೇರಣೆ ಕೊಡುತ್ತದೆ. ಅದು ಯಾವುದೋ ಹಳೆಯ ಕೆಲಸವನ್ನು ಪೂರ್ಣಗೊಳಿಸುವ ನಿರ್ಧಾರವಾಗಿರಬಹುದು, ಯಾರೊಂದಿಗಾದರೂ ಮಾತನಾಡುವ ಅಥವಾ ಮತ್ತೆ ನಿಮ್ಮೊಂದಿಗೆ ಮಾತನಾಡುವ, ಅಥವಾ ನಿಮಗೆ ಒಂದು ಹೊಸ ಆರಂಭದ ಅವಕಾಶ ಕೊಡುವ. ನೆನಪಿಡಿ, ಬದಲಾವಣೆಯ ಅರ್ಥ ಯಾವಾಗಲೂ ಪವಾಡವಲ್ಲ. ಅನೇಕ ಬಾರಿ ಅತಿ ದೊಡ್ಡ ಬದಲಾವಣೆಯೆಂದರೆ ಮನುಷ್ಯ ಸೋಲನ್ನು ಒಪ್ಪಿಕೊಳ್ಳುವ ಬದಲು ಮತ್ತೆ ಪ್ರಯತ್ನಿಸುವ ಧೈರ್ಯ ಮಾಡುವುದು. ನೀವು ಇನ್ನೂ ಪೂರ್ಣ ಮನಸ್ಸಿನಿಂದ ಜೊತೆಯಾಗಿದ್ದರೆ ಕಮೆಂಟ್ನಲ್ಲಿ ನಂಬಿಕೆ ಇರಲಿ ಎಂದು ಖಂಡಿತ ಬರೆಯಿರಿ. ಇದರಿಂದ ನಮಗೂ ಸಂತೋಷವಾಗುತ್ತದೆ ಮತ್ತು ಇತರ ವೀಕ್ಷಕರಿಗೂ ಸಕಾರಾತ್ಮಕತೆಯ ಸಂದೇಶ ಸಿಗುತ್ತದೆ. ಆದರೆ ಇನ್ನೂ ಒಂದು ಅಂತಿಮ ರಹಸ್ಯ ಮುಂದೆ ಬರಬೇಕಿದೆ. ಮುಂದೆ ಬರುವ ವಿಚಾರವೇ ಈ ಇಡೀ ಪ್ರಯಾಣಕ್ಕೆ ಒಂದು ಹೊಸ ಅರ್ಥ ಕೊಡುತ್ತದೆ. ಬಹುಶಃ ಅದಾದ ನಂತರ ನಿಮಗೆ ಅರಿವಾಗುತ್ತದೆ, ಅನೇಕ ಬಾರಿ ಅತಿ ದೊಡ್ಡ ಸಂಕೇತ ಹೊರಗೆ ಅಲ್ಲ, ಬದಲಾಗಿ ನಿಮ್ಮ ಸ್ವಂತ ಮನಸ್ಸಿನ ಒಳಗೆ ಅಡಗಿರುತ್ತದೆ. ಹೌದು ಸ್ನೇಹಿತರೆ, ಈ ಇಡೀ ಪ್ರಯಾಣದಲ್ಲಿ ನೀವು ಒಂದು ಮಾತು ಖಂಡಿತ ಅನುಭವಿಸಿರಬೇಕು: ಜೀವನದ ಅತಿ ಮುಖ್ಯವಾದ ಉತ್ತರಗಳು ಯಾವಾಗಲೂ ಶಬ್ದದಲ್ಲಿ ಸಿಗುವುದಿಲ್ಲ. ಅವು ಸಾಮಾನ್ಯವಾಗಿ ಆ ಸಮಯದಲ್ಲಿ ಮುಂದೆ ಬರುತ್ತವೆ, ಮನಸ್ಸು ಶಾಂತವಾಗಿದ್ದಾಗ ಮತ್ತು ಮನುಷ್ಯ ತನ್ನೊಂದಿಗೆ ಸತ್ಯವಾಗಿ ಮಾತನಾಡುವ ಧೈರ್ಯ ಮಾಡಿದಾಗ. ಆದರೆ ಇಲ್ಲಿ ಇದೇ ಅಂತಿಮ ಮಾತು ಎಂದು ನಿಮಗೆ ಅನಿಸುತ್ತಿದ್ದರೆ ಇನ್ನೂ ಆ ಅತಿ ಮುಖ್ಯವಾದ ವಿಚಾರ ಬಾಕಿ ಇದೆ. ಅದಕ್ಕಾಗಿಯೇ ನೀವು ಶುರುವಿನಿಂದ ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದೀರಿ. ಒಂದು ಕ್ಷಣಕ್ಕೆ ನಿಮ್ಮ ಕಣ್ಣು ಮುಚ್ಚಿ ಯೋಚಿಸಿ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಎಷ್ಟು ಬಾರಿ ನಿಮ್ಮ ಬಗ್ಗೆ ಅನುಮಾನ ಪಟ್ಟಿದ್ದೀರಿ? ಬಹುಶಃ ಇನ್ನು ಒಳ್ಳೆಯದಾಗುವುದಿಲ್ಲ ಎಂದು ಎಷ್ಟು ಬಾರಿ ಯೋಚಿಸಿದ್ದೀರಿ? ಎಷ್ಟು ಬಾರಿ ಸನ್ನಿವೇಶಗಳನ್ನು ನಿಮ್ಮ ಶಕ್ತಿಗಿಂತ ದೊಡ್ಡದೆಂದು ಒಪ್ಪಿಕೊಂಡಿದ್ದೀರಿ? ಇದೇ ಅತಿ ದೊಡ್ಡ ಬದಲಾವಣೆ ಶುರುವಾಗುತ್ತದೆ. ನಂಬಿಕೆ ಎಂದರೆ ಯಾವುದೋ ಪವಾಡಕ್ಕಾಗಿ ಕಾಯುವುದು ಮಾತ್ರವಲ್ಲ. ನಂಬಿಕೆ ಎಂದರೆ ಕಠಿಣ ಸಮಯದಲ್ಲಿಯೂ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಯುವ ಧೈರ್ಯ ಕೊಡುವ ಶಕ್ತಿ. ಬಹಳಷ್ಟು ಜನರು ಪ್ರಾರ್ಥನೆ ಮಾಡಿದಾಗ ತಮ್ಮೊಳಗೆ ಹೊಸ ಭರವಸೆ ಮತ್ತು ಧೈರ್ಯ ಅನುಭವಿಸುತ್ತಾರೆ ಎಂದು ನಂಬುತ್ತಾರೆ. ಈ ಭಾವನೆಯೇ ಅವರನ್ನು ಮತ್ತೆ ಎದ್ದು ಮುಂದೆ ಹೋಗಲು ಪ್ರೇರಣೆ ಕೊಡುತ್ತದೆ. ನೀವು ಇಲ್ಲಿಯವರೆಗೆ ನಮ್ಮೊಂದಿಗೆ ಜೊತೆಯಾಗಿದ್ದರೆ ಮೊದಲಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಜೈ ಮಾತಾ ಕಾಳಿ ಮತ್ತು ಜೈ ಬಜರಂಗ್ ಬಲಿ ಎಂದು ಖಂಡಿತ ಬರೆಯಿರಿ. ನಿಮ್ಮ ಸಕಾರಾತ್ಮಕ ಭಾವನೆ ಬೇರೆಯವರಿಗೂ ಪ್ರೇರಣೆಯಾಗಬಹುದು. ಈಗ ಗಮನದಿಂದ ಕೇಳಿ. ಮುಂದಿನ ಸಮಯದಲ್ಲಿ ಮೊದಲ ನೋಟಕ್ಕೆ ತುಂಬಾ ಚಿಕ್ಕದಾಗಿ ಕಾಣುವ ಯಾವುದೋ ಅವಕಾಶ ನಿಮ್ಮ ಮುಂದೆ ಬರಬಹುದು. ಅದನ್ನು ಕೇವಲ ಅದಕ್ಕಾಗಿ ತಿರಸ್ಕರಿಸಬೇಡಿ, ಏಕೆಂದರೆ ಅದು ನಿಮ್ಮ ಕಲ್ಪನೆಯಂತೆ ದೊಡ್ಡದಿಲ್ಲ. ಜೀವನದಲ್ಲಿ ಅನೇಕ ದೊಡ್ಡ ಯಶಸ್ಸುಗಳ ಆರಂಭ ಚಿಕ್ಕ ಅವಕಾಶಗಳಿಂದಲೇ ಆಗುತ್ತದೆ. ನೀವು ಕೆಲಸ ಅಥವಾ ವ್ಯವಹಾರದಲ್ಲಿ ತೊಡಗಿದ್ದರೆ ತಾಳ್ಮೆ, ತಯಾರಿ ಮತ್ತು
ನಿರಂತರವಾಗಿ ಕಲಿಯುವ ಅಭ್ಯಾಸ ನಿಮಗೆ ಮುಂದೆ ಹೋಗಲು ಸಹಾಯ ಮಾಡುತ್ತದೆ. ನೀವು ಉದ್ಯೋಗ ಹುಡುಕುತ್ತಿದ್ದರೆ ನಿಮ್ಮನ್ನು ಉತ್ತಮಗೊಳಿಸುವ ಪ್ರತಿ ಚಿಕ್ಕ ಪ್ರಯತ್ನ ಭವಿಷ್ಯದಲ್ಲಿ ಉಪಯೋಗಕ್ಕೆ ಬರಬಹುದು. ಮತ್ತು ನೀವು ಮೊದಲಿನಿಂದಲೇ ಯಾವುದಾದರೂ ಕೆಲಸದಲ್ಲಿ ತೊಡಗಿದ್ದರೆ ಪ್ರಾಮಾಣಿಕತೆ ಮತ್ತು ನಿರಂತರತೆ ನಿಮ್ಮ ಅತಿ ದೊಡ್ಡ ಬಂಡವಾಳ. ಹಣದ ವಿಷಯದಲ್ಲಿಯೂ ಒಂದು ಮಾತು ನೆನಪಿಡಿ, ಗಳಿಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು. ಯೋಚಿಸಿ ಮಾಡಿದ ಪ್ರಯತ್ನ ಮತ್ತು ಸಮಯ ದೀರ್ಘಾವಧಿಯಲ್ಲಿ ಹೆಚ್ಚಿನ ಸ್ಥಿರತೆಯನ್ನು ಕೊಂಡಬಹುದು. ಆದ್ದರಿಂದ ಆತುರದಲ್ಲಿ ಯಾವುದೇ ದೊಡ್ಡ ನಿರ್ಧಾರದಿಂದ ದೂರವಿರಿ ಮತ್ತು ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡಿ. ಈಗ ಸಂಬಂಧಗಳ ಕಡೆಗೆ ಬರೋಣ. ಯಾರಾದರೂ ನಿಮ್ಮ ಮಾತು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದರೆ ಕೋಪಕ್ಕೆ ಮೊದಲು ಮಾತುಕತೆಯ ದಾರಿ ಆರಿಸಿ. ಕೆಲವೊಮ್ಮೆ ಒಂದು ಶಾಂತ ಮಾತುಕತೆ ವರ್ಷಗಳ ಅಸಮಾಧಾನದಿಂದಲೂ ಪರಿಹಾರ ಮಾಡಲಾಗದ ದೂರವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರೊಂದಿಗೆ ಕಳೆದ ಸಮಯವು ಒಂದು ಅಮೂಲ್ಯ ಆಸ್ತಿ. ಆದರೆ ಒಂದು ಅಂತಿಮ ಮಾತು ಇನ್ನೂ ಬಾಕಿ ಇದೆ. ಇಂದು ಅಥವಾ ಮುಂದೆ ಬರುವ ಯಾವುದಾದರೂ ಶಾಂತ ಸಂಜೆಯಲ್ಲಿ ನಿಮಗೆ ಸ್ವಲ್ಪ ಸಮಯ ಒಬ್ಬರೇ ಸಿಕ್ಕಾಗ ನಿಮ್ಮ ಮನಸ್ಸಿಗೆ ಕೇವಲ ಒಂದು ಪ್ರಶ್ನೆ ಕೇಳಿ, ನಾನು ನಿಜವಾಗಿಯೂ ಯಾವ ರೀತಿಯ ಮನುಷ್ಯನಾಗಲು ಬಯಸುತ್ತೇನೆ? ಈ ಪ್ರಶ್ನೆಗೆ ಉತ್ತರ ತಕ್ಷಣ ಸಿಗದೇ ಇರಬಹುದು, ಆದರೆ ಇದೇ ಪ್ರಶ್ನೆ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದೆ ಹೋಗಲು ಪ್ರೇರಣೆ ಕೊಡಬಹುದು. ಮತ್ತು ಇದೇ ಈ ಇಡೀ ಪ್ರಯಾಣದ ಅತಿ ದೊಡ್ಡ ಸಂದೇಶ. ಯಾವುದೇ ಕಠಿಣ ಸಮಯವನ್ನು ನಿಮ್ಮ ಅಂತಿಮ ಕಥೆ ಎಂದು ಭಾವಿಸಬೇಡಿ. ಪ್ರತಿ ಹೊಸ ದಿನ ಒಂದು ಹೊಸ ಅವಕಾಶ ತರುತ್ತದೆ. ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ, ನಿಮ್ಮ ನಂಬಿಕೆ ಮತ್ತು ನಿಮ್ಮ ಒಳ್ಳೆಯ ಕರ್ಮಗಳೇ ನಿಮ್ಮ ಜೀವನದ ಅತಿ ದೃಢವಾದ ಅಡಿಪಾಯ. ಮನಸ್ಸು ಎಂದಾದರೂ ದುರ್ಬಲವಾದರೆ ನಿಮ್ಮೊಳಗಿನ ಶಕ್ತಿಯನ್ನು ನೆನಪಿಸಿಕೊಳ್ಳಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯನ್ನು ನೆನಪಿಸಿಕೊಳ್ಳಿ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಹೋಗುತ್ತೀರಿ. ಈ ಇಡೀ ಚರ್ಚೆ ನಿಮ್ಮ ಮನಸ್ಸನ್ನು ಸ್ವಲ್ಪವಾದರೂ ಸ್ಪರ್ಶಿಸಿದ್ದರೆ ಇದನ್ನು ಈಗ ಭರವಸೆ ಮತ್ತು ಧೈರ್ಯದ ಅಗತ್ಯವಿರುವ ಜನರಿಗೂ ತಲುಪಿಸಿ. ಶ್ರದ್ಧೆ ಇಟ್ಟುಕೊಳ್ಳಿ, ಒಳ್ಳೆಯ ಕರ್ಮ ಮಾಡುತ್ತೀರಿ, ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ ಮತ್ತು ಪ್ರತಿದಿನ ನಿಮ್ಮ ಉತ್ತಮ ರೂಪವಾಗಲು ಪ್ರಯತ್ನಿಸಿ. ಇದೇ ನಂಬಿಕೆ ಮತ್ತು ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಜೈ ಮಾತಾ ಕಾಳಿ, ಜೈ ಬಜರಂಗ್ ಬಲಿ.